ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ ಶನಿವಾರ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಬಗ್ಗೆ. ವೋಟಿಂಗ್ ಫ್ಲಕ್ಚುಯೇಟ್ ಆಗ್ತದೆ ಎಲ್ಲರದು. ಬನ್ನಿ ನೋಡ್ಕೊಂಬರೋಣ ಯಾರ್ಯಾರ್ದು ವೋಟಿಂಗ್ ಎಲ್ಲೆಲ್ಲಿದೆ ಅಂತ. ಈ ವಿಡಿಯೋ ಯಾರನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10ನೇ ಸ್ಥಾನಕ್ಕೆ ಹೋಗೋದಾದ್ರೆ ಇನ್ನು ರಾಶಿಕ್ ಅವರಿದ್ದಾರೆ. ರಾಶಿಕ್ ಅವರಿಗೆ 5.8% ವೋಟಿಂಗ್ ಬಂದಿದೆ. ನಿನ್ನೆ ಮಧ್ಯಾಹ್ನ 6 ಇತ್ತು, ಈಗ 5.8 ಆಗಿದೆ, ಅಂದರೆ 0.2% ಡಿಕ್ರೀಸ್ ಆಗಿದೆ ರಾಶಿಕ್ ಅವ್ರದ್ದು. 9ನೇ ಸ್ಥಾನದಲ್ಲಿ ಧ್ರುವಂತ್ ಅವರಿದ್ದಾರೆ. ಧ್ರುವಂತ್ ಅವ್ರಿಗೆ 6.1 ಬಂದಿದೆ. ನಿನ್ನೆನೂ ಅಷ್ಟೇ 6.1, ಇವಾಗೂ ಅಷ್ಟೇ 6.1. ವೋಟಿಂಗ್ ಸ್ಟೇಬಲ್ ಆಗಿದೆ ಧ್ರುವಂತ್ ಅವ್ರದ್ದು. ಇನ್ನು 8ನೇ ಸ್ಥಾನಕ್ಕೆ ಬಂದರೆ ಸ್ಪಂದನ ಅವ್ರಿದ್ದಾರೆ. ಸ್ಪಂದನ ಅವರಿಗೆ 6% ವೋಟಿಂಗ್ ಬಂದಿದೆ. ನಿನ್ನೆ 6.3 ಇತ್ತು, ಈಗ 6%, ಅಂದರೆ 0.3% ಡೌನ್ ಆಗಿದೆ ಸ್ಪಂದನ ಅವ್ರ ವೋಟಿಂಗ್. ಇನ್ನು 7ನೇ ಸ್ಥಾನಕ್ಕೆ ಬರೋದಾದ್ರೆ ಸೂರಜ್ ಇದ್ದಾರೆ. ಸೂರಜ್ ಅವ್ರಿಗೆ 7.3% ವೋಟಿಂಗ್ ಬಂದಿದೆ. ನಿನ್ನೆ 7.6 ಇತ್ತು, ಅವ್ರಿಗೂ ಕೂಡ 0.3% ವೋಟಿಂಗ್ ಡಿಕ್ರೀಸ್ ಆಗಿದೆ. ಇನ್ನು 6ನೇ ಸ್ಥಾನಕ್ಕೆ ಬರೋದಾದರೆ ರಘುವರ್ ಇದ್ದಾರೆ. ರಘು ಅವ್ರಿಗೆ 9.6% ವೋಟಿಂಗ್ ಬಂದಿದೆ. ನಿನ್ನೆನೇ ಅಷ್ಟೇ 9.6 ಇತ್ತು, ಇವಾಗೂ ಅಷ್ಟೇ 9.6 ಇದೆ. ವೋಟಿಂಗ್ ಸ್ಟೇಬಲ್ ಆಗಿದೆ. ಇನ್ನು 5ನೇ ಸ್ಥಾನಕ್ಕೆ ಬರೋದಾದ್ರೆ ಶಾಕಿಂಗ್ ಧನುಷ್ ಅವರಿದ್ದಾರೆ. ಧನುಷ್ ಅವ್ರಿಗೆ 9.6% ವೋಟಿಂಗ್ ಬಂದಿದೆ. ನಿನ್ನೆ 9.7 ಇತ್ತು, ಅವ್ರಿಗೂ 0.1% ವೋಟಿಂಗ್ ಡಿಕ್ರೀಸ್ ಆಗಿದೆ. ಇನ್ನು 4ನೇ ಪ್ಲೇಸ್ ನೋಡೋದಾದರೆ ಮಾಳು ಅವರಿದ್ದಾರೆ. ಮಾಳು ಅವ್ರಿಗೆ 9.8% ವೋಟಿಂಗ್ ಬಂದಿದೆ. ನಿನ್ನೆನೂ ಅಷ್ಟೇ 9.8 ಇತ್ತು, ಅವ್ರದ್ದು ಕೂಡ ವೋಟಿಂಗ್ ಸ್ಟೇಬಲ್ ಆಗಿದೆ. ಇನ್ನು 3ನೇ ಸ್ಥಾನಕ್ಕೆ ಬರೋದಾದರೆ ಅಶ್ವಿನಿ ಅವರು ಡಬಲ್ ಡಿಜಿಟ್ನ ಟಚ್ ಮಾಡಿದ್ದಾರೆ. 10% ವೋಟಿಂಗ್ ಬಂದಿದೆ. ನಿನ್ನೆ 9.8 ಇತ್ತು, ಅವರು 0.2% ವೋಟಿಂಗ್ ಇನ್ಕ್ರೀಸ್ ಆಗಿದೆ. ಇನ್ನು 2ನೇ ಸ್ಥಾನಕ್ಕೆ ಬರೋದಾದರೆ ರಕ್ಷಿತಾ ಇದ್ದಾರೆ. ರಕ್ಷಿತಾಗೆ 14.5% ವೋಟಿಂಗ್ ಬಂದಿದೆ. ನಿನ್ನೆ 14.1 ಇತ್ತು, ಅಂದರೆ 0.4% ವೋಟಿಂಗ್ ಇನ್ಕ್ರೀಸ್ ಆಗಿದೆ. ಇನ್ನು ಫಸ್ಟ್ ಪ್ಲೇಸ್ ಬರೋದಾದರೆ ಗಿಲ್ಲಿ ನಟ ಅವರು 21.6% ವೋಟಿಂಗ್ ಬಂದಿದೆ. ನಿನ್ನೆ 21 ಇತ್ತು, ಅಂದರೆ 0.6% ವೋಟಿಂಗ್ ಜಾಸ್ತಿ ಆಗಿದೆ. ಗಿಲ್ಲಿ ನಟ ಮತ್ತು ರಕ್ಷಿತಾಗೆ ವೋಟ್ ಡಿಫ್ರೆನ್ಸ್ ಬಂದು 7.1%, ಅಂದರೆ ಜಾಸ್ತಿ. ಈ ವಾರ ನ್ಯೂಸ್ ಏನು ಬರ್ತಾಯಿದೆ ಅಂದರೆ ಈ ವಾರ ಡಬಲ್ ಎಲಿಮಿನೇಷನ್ ಆಗ್ಬೋದು ಅಂತ ನ್ಯೂಸ್ ಬರ್ತಾಯಿದೆ. ಗೊತ್ತಿಲ್ಲ ಡಬಲ್ ಎಲಿಮಿನೇಷನ್ ಆಗುತ್ತೋ ಸಿಂಗಲ್ ಎಲಿಮಿನೇಷನ್ ಆಗುತ್ತೋ ಅಂತ. ಅದು ಮಧ್ಯಾಹ್ನ ಇಲ್ಲ ಸಾಯಂಕಾಲ ಅಷ್ಟೇ ಹೇಳ್ತೀನಿ, ಕನ್ಫರ್ಮೇಷನ್ ಕೊಡ್ತೀನಿ. ಡಬಲ್ ಎಲಿಮಿನೇಷನ್ ಆಗುತ್ತಾ ಸಿಂಗಲ್ ಎಲಿಮಿನೇಷನ್ ಆಗುತ್ತಾ ಅಂತ. ಡಬಲ್ ಎಲಿಮಿನೇಷನ್ ಆದರೆ ರಾಶಿಕಾ ಮತ್ತು ಸ್ಪಂದನ ಹೋಗ್ಬೋದು. ಸಿಂಗಲ್ ಎಲಿಮಿನೇಷನ್ ಆದರೆ ರಾಶಿಕಾ ಅವ್ರು ಹೋಗ್ತಾರೆ, ಇಲ್ಲ ಸ್ಪಂದನ, ಇಬ್ಬರಲ್ಲಿ ಒಬ್ಬರು ಹೋಗ್ತಾರೆ. ಥ್ಯಾಂಕ್ ಯು.